ದಿನಾಂಕ 14/4/2025 ಸೋಮವಾರದಂದು ನಮ್ಮೆಲ್ಲರ ವಿಮೋಚನೆಯ ಮಹಾನ್ ನಾಯಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಸರ್ಕಾರ ಮತ್ತೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಎಲ್ಲ ಸಮಾಜದ ಹಿತವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಎಚ್.ಎ. ಇಕ್ಬಾಲ್ ಹುಸೇನ್ ಸಾಹೇಬರು ಶಾಸಕರು, ಇವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಸಮತಾ ಸೈನಿಕ ದಳ, ಕರ್ನಾಟಕ ಛಲವಾದಿ ಸಂಘಟನೆ, ಮಾದಿಗ ಸಂಘಟನೆಗಳು ಮತ್ತೆ ಹ್ಯೂಮನ್ ರೈಟ್ಸ್ ಮತ್ತೆ ಎಲ್ಲ ಸಂವಿಧಾನ ಬಳಗ ಎಲ್ಲ ಸೇರಿ, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಏನು ಮಿನಿ ವಿಧಾನಸೌಧದಿಂದ ಆನೆಯ ಮೇಲೆ ಭಾವಚಿತ್ರವನ್ನು ಬಿಟ್ಟು ಅದ್ದೂರಿಯಾದಂಥ ಈ ಜನಪದ ಕಲಾ ತಂಡಗಳು ಮತ್ತು ಎಲ್ಲ ಹೆಣ್ಣು ಮಕ್ಕಳ ಒಂದು ತುಂಬಾ ಮೇಳದೊಂದಿಗೆ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ನಮ್ಮ ಒಂದು ಸಮಿತಿ ತೀರ್ಮಾನ ಮಾಡಿದ್ದು, ಇದರ ಒಂದು ನೇತೃತ್ವವನ್ನ ಸನ್ಮಾನ್ಯ ಶಾಸಕರು ವಹಿಸಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನ ಅವರು ಭರಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂಘ ಸಂಸ್ಥೆಗಳು ಒಟ್ಟಾಗಿ, ಕರ್ನಾಟಕ ಈಗ ಹೇಳಿದಂತ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಸುಮಾರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಸಹಕಾರ, ದಲಿತರಿರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಸಮಾಜದ ಎಲ್ಲ ವರ್ಗದ ಜನರ ಸಹಕಾರದಿಂದ ಸಮತಾವಾದಿ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ನಾವೆಲ್ಲರೂ ಕೂಡಿ ತೆಗೆದುಕೊಂಡಿದ್ದೇವೆ. ಜಿಲ್ಲಾಡಳಿತ ಮತ್ತು ಎಲ್ಲ ಸಾರ್ವಜನಿಕವಾಗಿ ಅಂದ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜನಾಂಗದ ನಾಯಕರಲ್ಲ, ಸರ್ವ ಜನಾಂಗದ ನಾಯಕರು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನ ತಗೊಂಡು ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಪ್ರಯುಕ್ತ ಪೂರ್ವಭಾವಿ ಸಭೆ ಏನ್ ನಡೀತು, ಆ ಪೂರ್ವಭಾವಿ ಸಭೆಯಲ್ಲಿ ಏನೇನು ಗೊಂದಲಗಳಾಯ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿನ ಸಭೆಯನ್ನ ಬಾಯ್ಕಟ್ ಮಾಡಿ ದಲಿತ ಸಂಘಟನೆಗಳು ಮತ್ತು ಮುಖಂಡರುಗಳೆಲ್ಲ ಹೊರನಡೆದಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಮಾನ್ಯ ಶಾಸಕರು ಕರೆದು ಏನಾಗಿದೆ, ಯಾಕೆ ಈ ರೀತಿಯಾದಂಥ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತು ಅಂತೇಳಿ ನಮ್ಮನ್ನೆಲ್ಲ ಕರೆದು ವಿಚಾರ ಮಾಡಿದ್ರು. ಆ ನಂತರ ವಿಚಾರ ಮಾಡಿದಾಗ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿದ ನಂತರ ಅವರೇ ಖುದ್ದಾಗಿ ಒಂದು ಸಭೆ ನಿಗದಿ ಮಾಡಿ, ದಿನಾಂಕ ನಿಗದಿ ಮಾಡಿ, ಎಲ್ಲ ಮುಖಂಡರುಗಳಿಗೆ, ದಲಿತ ಮುಖಂಡರುಗಳಿರ್ಬೋದು ಅಥವಾ ವಿವಿಧ ಎಲ್ಲ ಸಾರ್ವಜನಿಕರನ್ನ ಕರೆದು ಎಲ್ಲ ಪಕ್ಷದ ಮುಖಂಡರುಗಳನ್ನ ಕರಿಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟು, ಆನಂತರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸಭೆಯನ್ನ ಕರೆದು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿ ಮಾಡಿದ್ರ ಒಂದು ಗಣನೆಗೆ ತಗೊಂಡು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನೇತೃತ್ವವನ್ನು ತಗೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಜಿಲ್ಲೆಯ ಸಾರ್ವಜನಿಕ ಬಂಧುಗಳ ಪರವಾಗಿ, ದಲಿತ ಮುಖಂಡರ ಪರವಾಗಿ ಮಾನ್ಯ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಶಾಸಕರಿಗೆ ಮನವಿಯನ್ನ ಕೂಡ ಮಾಡಿದ್ದೀವಿ. ಏನು ವ್ಯತ್ಯಾಸ ಆಗಿದೆ, ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಒಟ್ಟುಗೂಡಿ ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಸಹಕಾರ ಮಾಡಬೇಕು ಅಂತೇಳಿ ಮುಖಂಡರಲ್ಲಿ ಮತ್ತು ಮಾನ್ಯ ಶಾಸಕರಲ್ಲಿ ಮನವಿಯನ್ನ ಮಾಡ್ತಾ, ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಮೊದಲನೇ ಬಾರಿ ನಮ್ಮ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಈ ಒಂದು ಅಂಬೇಡ್ಕರ್ ಅವರ ಮೆರವಣಿಗೆ ಮುಖಾಂತರ, ಇದು ಮಿನಿ ವಿಧಾನಸೌಧದ ಮುಖಾಂತರ ಆನೆ ಅಂಬಾರಿ ಮೇಲೆ ಇಕ್ಬಾಲ್ ಹುಸೇನ್ ಅವರು ಮನ್ಸು ಮಾಡಿ ಏನಾರ ಮಾಡಿ ಈ ಒಂದು ಜಯಂತಿನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ದಲಿತ ಮುಖಂಡರುಗಳೆಲ್ಲ ಹೋಗಿ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಆಸಕ್ತಿ ಕೊಟ್ಟು ಈ ಒಂದು ಹಿಂದುಳಿದ ಸಮಾಜ ಇರ್ಬೋದು, ದಲಿತ ಮುಖಂಡರುಗಳು ಇರ್ಬೋದು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮೊದಲನೇ ಬಾರಿ ಏನು MLA ಅವರು ಈ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಮಗೆಲ್ಲ ನಮ್ಮ ದಲಿತ ಮುಖಂಡರಿಗಿರ್ಬೋದು, ಹಿಂದುಳಿದವ್ರಿಗಿರ್ಬೋದು ತುಂಬಾ ಖುಷಿಯಾಗಿದೆ. ಮೆರವಣಿಗೆ ಮುಖಾಂತರ ಒಂದು 50 ಕಲಾ ತಂಡ ಒಂದು ಮುಖಾಂತರ ಇದು ವಿಧಾನಸೌಧದಿಂದ ಹೊರಡ್ತದೆ ಕಲಾ ತಂಡಗಳೆಲ್ಲ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಬೇಕು, ಪತ್ರಿಕಾ ಮಾಧ್ಯಮದವ್ರ ಸಹಕಾರ ಇರಬೇಕು.
ಅದಕ್ಕೆ ಸ್ವಲ್ಪ ಎಲ್ಲ ಮಾಧ್ಯಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ. 134ನೇ ಅಂಬೇಡ್ಕರ್ ಜಯಂತಿನ ಬಹಳ ವಿಜೃಂಭಣೆಯಿಂದ ಬಹಳ ಬೃಹತ್ವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರು ಕೂಡ ವಹಿಸ್ಕೊಂಡಿದ್ದಾರೆ. ಅದರಿಂದ ನಾವು ಕೂಡ ನಮ್ಮಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದೇ ಅಂದರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರೂ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ಕೊಬರ್ತಿದ್ದಾರೆ. ಅದ್ರ ಫಲವಾಗಿ ನಾವು ಆಗಲೇ ನಮ್ಮ ಶೀಟಿಂಗ್ಗೆ ಹೇಳಿದ್ರು, ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಎಲ್ಲ ವಿಚಾರ ಮುಟ್ಟಿಸಿದ್ದೀವಿ. ನೀವು ದಯಮಾಡಿ ಅವತ್ತು ಸಂಜೆ ಬೇಕಾದ್ರೆ ಮಾಡ್ಕೊಳ್ಳಿ, ಅಂಬೇಡ್ಕರ್ ಜಯಂತಿ ಅಥವಾ ಬೇರೆ ದಿನ ಮಾಡ್ಕೊಳ್ಳಿ. ಅವತ್ತು ಎಲ್ಲ ಗ್ರಾಮಗಳಿಂದ ಜನ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಆಗಲಿ ಶೀಟಿಂಗ್ಗೆ ಹೇಳಿದ್ರು, ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೀವಿ ಅಂತ. ಹಾಗೆ ನಮ್ಮ ಸ್ನೇಹಿತರು ಕೂಡ ಈ ಸಮಿತಿ ನಾವೆಲ್ಲರೂ ಎಲ್ಲ ಮುಖಂಡರುಗಳು ಆಯಾ ಕೆಲವು ಹಳ್ಳಿಗಳಿಗೆ ಹೋಗಿ ಹೆಚ್ಚಿನ ಜನಸಂಖ್ಯೆ ಸೇರಬೇಕು, ಭಾಳ ಬೃಹತ್ವಾಗಿ ಈ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಈ ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಇಕ್ಬಾಲ್ ಹುಸೇನ್ ಭಾಳ ವಿಜೃಂಭಣೆಯಿಂದ ಹಿಂದೆ ಮಾಡಿದ್ರು. ಅದೇ ರೀತಿ ಈಗ ಶಾಸಕರಾಗಿದ್ದಾರೆ. ಅದಕ್ಕೆ ನೀವು ಹೆಚ್ಚು ಗಮನ ಕೊಡಬೇಕಂತ ನಾವೆಲ್ಲ ಹಿಂದೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅವರಿಗೆಲ್ಲ ಮನವಿ ಮಾಡಿದ್ದೀವಿ. ಅವರು ಭಾಳ ವಿಜೃಂಭಣೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಮಹಿಳಾ ಸಂಘಟನೆಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಎಲ್ಲರೂ ಕಾರ್ಯಕ್ರಮ ಬರಬೇಕು ಮತ್ತು ಎಲ್ಲ ಜನಾಂಗದ ಮುಖಂಡರುಗಳು ಬರಬೇಕು ಅಂತ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ.